ನಮಸ್ಕಾರ ಸ್ನೇಹಿತರೆ. ಖ್ಯಾತ ನಟ ಧನುಷ್ಗೆ ಇದೇನಾಯ್ತು? ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಖ್ಯಾತ ನಟ ಧನುಷ್ ತಿರುಪತಿಯಲ್ಲಿ ಭಿಕ್ಷುಕನ ಬಟ್ಟೆ ಧರಿಸಿ ಉದ್ದುದ್ದ ದಾಡಿ ಬಿಟ್ಟು ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದಾರೆ. ಇದನ್ನು ಕಂಡು ಅಲ್ಲಿರುವಂತಹ ಸಾಮಾನ್ಯ ಜನರು ಕೋಪಗೊಂಡಿದ್ದಾರೆ. ಸ್ನೇಹಿತರೆ, ಧನುಷ್ ಅವರು ಅನೇಕ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಸ್ಟಾರಲ್ಲಿ ಒಬ್ಬರು. ಇವರು ತಮ್ಮ ನಟನೆಯಿಂದನೇ 2 ರಾಷ್ಟ್ರ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಇವರು ಬರೀ ನಟರು ಮಾತ್ರ ಅಲ್ಲ, ನಿರ್ದೇಶಕರು ಹೌದು, ಹಾಗೆ ಗಾಯಕರು ಹೌದು. ಸ್ನೇಹಿತರೆ, ಇವರು ಮಾಡಿರುವಂತಹ ಪಾತ್ರವನ್ನು ಮತ್ತೊಂದು ಸಿನಿಮಾದಲ್ಲಿ ಮಾಡ್ತಾ ಇರಲಿಲ್ಲ. ಇವರು ಪ್ರತಿಯೊಂದು ಪಾತ್ರಕ್ಕೂ ಪರಕಾಯ ಪ್ರವೇಶ ಮಾಡಿ ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ಲಿಲ್ಲ ಅಂದರೆ ಇವರ ಮನಸ್ಸಾಕ್ಷಿ ಹೋಗ್ತಾ ಇರಲಿಲ್ವಂತೆ. ಸ್ನೇಹಿತರೆ, ಇವರು ಈಗ ಮಾಡಿರುವಂತಹ 50 ಸಿನಿಮಾಗಳು ಸೂಪರ್ ಡೂಪರ್ ಆಗಿದೆ. ಇವರು ಮಾಡ್ತಾ ಇರುವಂತಹ ಸಿನಿಮಾ 51ನೇ ಸಿನಿಮಾ. D50 ಅನ್ನೋ ಒಂದು ಹೆಸರನ್ನ ತಾತ್ಕಾಲಿಕವಾಗಿ ಇಡಲಾಗ್ತಾ ಇದೆ. ಅದೇ ಒಂದು ಸಿನಿಮಾ ಶೂಟಿಂಗ್ಗೋಸ್ಕರ ತಿರುಪತಿಯಲ್ಲಿ ಭಿಕ್ಷೆ ಬೇಡುವ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಟಾಲಿವುಡ್ ನಟ ಧನುಷ್ ಅವರು. ಸ್ನೇಹಿತರೆ, ಈ ಒಂದು ಬಣ್ಣ ಹಚ್ಚಿರೋದಕ್ಕೆ ಸಾಮಾನ್ಯ ಜನರು ಯಾಕೆ ಕೋಪಗೊಂಡ್ರು ಅಂತ ಕೇಳಬಹುದು ನೀವು. ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ. ಈ ಒಂದು ತಿರುಪತಿಯಲ್ಲಿ ಶೂಟಿಂಗ್ ನಡೆಯೋ ಸಮಯದಲ್ಲಿ ಅಲ್ಲಿದ್ದಂತಹ ಜನರ ವೆಹಿಕಲ್ಸ್ಗಳನ್ನ ಬೇರೆ ರಸ್ತೆಯಲ್ಲಿ ನೀವು ಹೋಗಿ ಚಲಿಸಿ ಅಂತ ಪೊಲೀಸವರು ತಡೆಗಟ್ಟಿ ಬೇರೆ ಕಡೆ ಚಲಿಸೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಇದರಿಂದಾಗಿ ಅಲ್ಲಿ ಸಾಮಾನ್ಯ ಜನಗಳಿಗೆ ಟ್ರಾಫಿಕ್ ಜಾಮ್ ಆಗಿ ತೊಂದರೆಗಳಾಗ್ತಾ ಇದೆ. ಈ ಒಂದು ವಿಷಯವಾಗಿ ಅಲ್ಲಿರುವಂತಹ ಸಾಮಾನ್ಯ ಜನರು ದೂರನ್ನು ನೀಡಿದ್ದಾರೆ. ನಮಗೆ ಚಲಿಸೋದಕ್ಕೆ ಯಾಕೆ ನೀವು ತೊಂದರೆ ಮಾಡ್ತಾ ಇದ್ದೀರಾ ಅಂತ ಅವರು ದೂರನ್ನು ನೀಡಾದ್ಮೇಲೆ ಈ ಒಂದು ಸಿನಿಮಾ ಒಂದು ಶೂಟಿಂಗ್ಗೆ ನೀಡಿರುವಂತಹ ಅನುಮತಿಯನ್ನು ರದ್ದುಗೊಳಿಸಲಾಗಿದೆ. ಸ್ನೇಹಿತರೆ, ಧನುಷ್ ಅವರು ಇಡೀ ಪ್ರಪಂಚದಲ್ಲಿ ಶೂಟಿಂಗ್ ಅಂದರೆ ನಮ್ಮ ಈ ಭಾರತ ದೇಶದಲ್ಲೇ ಶೂಟಿಂಗ್ ಮಾಡಿದ್ರು ಯಾವುದೇ ಒಂದು ಸಿನಿಮಾದಲ್ಲೂ ಈ ಥರ ತೊಂದರೆಗಳಾಗ್ತಾ ಇರಲಿಲ್ಲ. ಆದರೆ ಈ ಒಂದು ಸಿನಿಮಾ 51ನೇ ಸಿನಿಮಾ ಅಂದರೆ D50 ಅನ್ನೋ ಸಿನಿಮಾಗೆ ಯಾಕೆ ಈ ಥರ ಒಂದು ಅಡಚಣೆಗಳು ಬರ್ತಾ ಇದ್ದಾವೆ? ಅಷ್ಟೇ ಅಲ್ಲ, ಈ ಒಂದು ಸಿನಿಮಾದಲ್ಲಿ ಅನೇಕ ದೊಡ್ಡ ನಟರು ಕೂಡ ಬಣ್ಣವನ್ನು ಹಚ್ಚಿ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ವರಲಕ್ಷ್ಮಿ, ತ್ರಿಷಾ, ವಿಶಾಲ್ ಮತ್ತು SJ ಸೂರ್ಯ ಅವರು ಇನ್ನಿತರ ಸ್ಟಾರ್ಗಳು ಈ ಒಂದು D50 ಅನ್ನೋ ಸಿನಿಮಾಗೆ ಬಣ್ಣ ಹಚ್ತಾ ಇದ್ದಾರೆ. ಇಷ್ಟೆಲ್ಲ ಸ್ಟಾರ್ ನಟರು ಬಣ್ಣ ಹಚ್ಚಿದ ಮೇಲೆ ಈ ಸಿನಿಮಾ ಬಿಗ್ಗೆಸ್ಟ್ ಸಿನಿಮಾದಲ್ಲಿ ಆಗೋದ್ರಲ್ಲಿ 2 ಮಾತೇ ಇಲ್ಲ. ಆದರೆ ಧನುಷ್ ಅವ್ರಿಗೆ ಯಾಕೆ ಈ ಸಿನಿಮಾದ ಬಗ್ಗೆ ಅಂದರೆ ಈ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಯಾಕೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ? ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.